ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸರ್ಕಾರಿ ಕಸಾಯಿಖಾನೆ. ಬಂದ್ ಆಗಿ 4 ವರ್ಷ ಕಳೆದಿದೆ. ಆದ್ರೀಗ ಮತ್ತೆ ಓಪನ್ ಆಗಬೇಕು ಎನ್ನುವ ಕೂಗು ಎಡಪಂಥೀಯ ಸಂಘಟನೆಯದ್ದು. ಆದರೆ ಯಾವುದೇ ಕಾರಣಕ್ಕೂ ಮತ್ತೆ ಕಾರ್ಯಾರಂಭಕ್ಕೆ ಬಿಡೆವು ಅನ್ನೋದು ಹಿಂದೂ ಸಂಘಟನೆ ಆಕ್ರೋಶ. ಏನಿದು ಕಸಾಯಿಖಾನೆ ವಿವಾದ? ಈ ಸ್ಟೋರಿ ನೋಡಿ. ಕರಾವಳಿಯಲ್ಲಿ ಜೋರಾಯಿತು ಕಸಾಯಿಖಾನೆ ಕದನ. ಎಡಪಂಥೀಯರು ಹಿಂದುತ್ವ ನಾಯಕರ ಚೆದ್ದಾಜಿದ್ದಿ. ಮಂಗಳೂರಿನ ಕುದ್ರೋಳಿಯಲ್ಲಿರುವಂತಹ ಕಸಾಯಿಖಾನೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕೃತ ವದಾಗ್ರಹ. ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸರ್ಕಾರಿ ಕಸಾಯಿಖಾನೆ. 4 ವರ್ಷಗಳ ಹಿಂದೆ ಪರಿಸರ ಮಾಲಿನ್ಯದ ಕಾರಣಕ್ಕೆ ಈ ವದಾಗ್ರಹವನ್ನ ಮುಚ್ಚಲಾಗಿತ್ತು. ಆದರೆ ಈಗ ಈ ಕಸಾಯಿಖಾನೆಯನ್ನ ಮತ್ತೆ ಆರಂಭಿಸಬೇಕು ಎಂಬ ಆಗ್ರಹ ಮುನ್ನೆಲೆಗೆ ಬಂದಿದ್ದು ಪರ ವಿರೋಧ ಚರ್ಚೆ ಹುಟ್ಟುಹಾಕಿದೆ. 4 ವರ್ಷಗಳ ಹಿಂದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳನ್ನು ಪಾಲಿಸದ ಕಾರಣ ಮಂಗಳೂರು ಮಹಾನಗರ ಪಾಲಿಕೆ ಕಸಾಯಿಖಾನೆಗಳಿಗೆ ಬೀಗ ಹಾಕಿತ್ತು. ಬಳಿಕ ಜಾನುವಾರು ಪ್ರತಿಬಂಧಕ ಕಾಯ್ದೆ ಜಾರಿಯಾದ ನಂತರ ಕಸಾಯಿಖಾನೆ ಬಹುತೇಕ ಸ್ತಬ್ಧವಾಗಿ ಉಳಿದುಕೊಂಡಿತ್ತು. ಇದೀಗ ಕಸಾಯಿಖಾನೆ ಪುನರಾರಂಭ ಮಾಡುವ ಕುರಿತು ನಡೆದಿರುವಂತಹ ಚರ್ಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಅಂಗಳಕ್ಕೂ ಕೂಡ ತಲುಪಿದೆ. ಸಿಪಿಎಂ, ಡಿವೈಎಫ್ಎಂ ಸೇರಿದಂತೆ ಎಡಪಂಥೀಯ ಸಂಘಟನೆಗಳು ಕಸಾಯಿಖಾನೆ ತೆರೆಯುವಂತೆ ಆಗ್ರಹಿಸಿವೆ. ಇಲ್ಲಿ ಕೇವಲ ದನಗಳನ್ನ ಕಡಿಯುವಂತದ್ದಲ್ಲ, ವಧೆ ಮಾಡುವಂತದ್ದಲ್ಲ. ಇಲ್ಲಿ ಕುರಿ, ಆಡು, ಕೋನಗಳನ್ನು ಕೂಡ ವಧೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಏಕೈಕ ವದಾಗ್ರಹ. ಇವತ್ತು ನಾವು ಆಡು ಕುರಿ ತಿಂತಾ ಇದ್ದೇವೆ. ಅದು ಎಲ್ಲಿ ಅದನ್ನ ವಧೆ ಮಾಡ್ತಾ ಇದ್ದಾರೆ, ಯಾರು ಪರೀಕ್ಷೆ ಮಾಡ್ತಾ ಇದ್ದಾರೆ, ಯಾರು ಅದರ ಆರೋಗ್ಯದ ಗುಣಮಟ್ಟವನ್ನ ಪರಿಶೀಲನೆ ಮಾಡಿದ್ದಾರೆ, ಯಾವುದೂ ಗೊತ್ತಿಲ್ಲ. ನಾವು ತಿಂತಾ ಇದ್ದೀವಿ. ಕುದ್ರೋಳಿ ಕಸಾಯಿಖಾನೆಯಲ್ಲಿ ಪಶುವೈದ್ಯರ ಸೌಲಭ್ಯ ಸೇರಿ ಎಲ್ಲಾ ತಾಂತ್ರಿಕ ವ್ಯವಸ್ಥೆಗಳಿರುವುದರಿಂದ ಸಕ್ರಮ ಮಾರ್ಗದಲ್ಲಿ ಮಾಂಸ ಸರಬರಾಜು ಸಾಧ್ಯ ಎಂಬುದು ಮಾಂಸ ವ್ಯಾಪಾರಿಗಳ ವಾದ. ಕಸಾಯಿಖಾನೆ ತೆರೆದರೆ ಸಂಘರ್ಷಕ್ಕೆ ಕಾರಣವಾಗಬಹುದು ಅಂತ ಹಿಂದೂ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಸಂಖ್ಯಾತರು ಹೋಗಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ ತಕ್ಷಣ ಇವತ್ತು ಸಿದ್ದರಾಮಯ್ಯ ಅವರು ಆ ಕಸಾಯಿಖಾನೆಯನ್ನ ಪ್ರಾರಂಭ ಮಾಡಿ ಅಂತ ಹೇಳುವಂತ ರೀತಿಯ ವಾತಾವರಣ ಆಗ್ತದೆ. ಹಿಂದೂಗಳ ಧಾರ್ಮಿಕ ಭಾವನೆಗಳ ಸದ್ಯಗೆ ಎಲ್ಲೂ ಬೆಲೆ ಇಲ್ಲ. ಆದರೆ ಕಸಾಯಿಖಾನೆಯನ್ನ ಅಲ್ಪಸಂಖ್ಯಾತರು ಹೇಳಿದ್ರು, ಮುಸಲ್ಮಾನರು ಹೇಳಿದ್ರು ಅಂತ ಹೇಳೋ ಕಾರಣ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಪೊಲ್ಯೂಷನ್ ಬೋರ್ಡ್ನಿಂದ ಎಲ್ಲ ನಿಯಮಗಳು ಸಂಪೂರ್ಣವಾಗಿ ಸರಿ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕಸಾಯಿಖಾನೆ ಪುನರಾರಂಭ ಪ್ರಶ್ನೆ ಈಗ ರಾಜಕೀಯ ಚರ್ಚೆಯಾಗಿ ಮಾರ್ಪಟ್ಟಿದ್ದು ಸರ್ಕಾರ ತೆಗೆದುಕೊಳ್ಳುವ ಅಂತಿಮ ನಿರ್ಧಾರದತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸರ್ಕಾರಿ ಕಸಾಯಿಖಾನೆ. ಬಂದ್ ಆಗಿ 4 ವರ್ಷ ಕಳೆದಿದೆ. ಆದ್ರೀಗ ಮತ್ತೆ ಓಪನ್ ಆಗಬೇಕು ಎನ್ನುವ ಕೂಗು ಎಡಪಂಥೀಯ ಸಂಘಟನೆಯದ್ದು. ಆದರೆ ಯಾವುದೇ ಕಾರಣಕ್ಕೂ ಮತ್ತೆ ಕಾರ್ಯಾರಂಭಕ್ಕೆ ಬಿಡೆವು ಅನ್ನೋದು ಹಿಂದೂ ಸಂಘಟನೆ ಆಕ್ರೋಶ. ಏನಿದು ಕಸಾಯಿಖಾನೆ ವಿವಾದ? ಈ ಸ್ಟೋರಿ ನೋಡಿ. ಕರಾವಳಿಯಲ್ಲಿ ಜೋರಾಯಿತು ಕಸಾಯಿಖಾನೆ ಕದನ. ಎಡಪಂಥೀಯರು ಹಿಂದುತ್ವ ನಾಯಕರ ಚೆದ್ದಾಜಿದ್ದಿ. ಮಂಗಳೂರಿನ ಕುದ್ರೋಳಿಯಲ್ಲಿರುವಂತಹ ಕಸಾಯಿಖಾನೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕೃತ ವದಾಗ್ರಹ. ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸರ್ಕಾರಿ ಕಸಾಯಿಖಾನೆ. 4 ವರ್ಷಗಳ ಹಿಂದೆ ಪರಿಸರ ಮಾಲಿನ್ಯದ ಕಾರಣಕ್ಕೆ ಈ ವದಾಗ್ರಹವನ್ನ ಮುಚ್ಚಲಾಗಿತ್ತು. ಆದರೆ ಈಗ ಈ ಕಸಾಯಿಖಾನೆಯನ್ನ ಮತ್ತೆ ಆರಂಭಿಸಬೇಕು ಎಂಬ ಆಗ್ರಹ ಮುನ್ನೆಲೆಗೆ ಬಂದಿದ್ದು ಪರ ವಿರೋಧ ಚರ್ಚೆ ಹುಟ್ಟುಹಾಕಿದೆ. 4 ವರ್ಷಗಳ ಹಿಂದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳನ್ನು ಪಾಲಿಸದ ಕಾರಣ ಮಂಗಳೂರು ಮಹಾನಗರ ಪಾಲಿಕೆ ಕಸಾಯಿಖಾನೆಗಳಿಗೆ ಬೀಗ ಹಾಕಿತ್ತು. ಬಳಿಕ ಜಾನುವಾರು ಪ್ರತಿಬಂಧಕ ಕಾಯ್ದೆ ಜಾರಿಯಾದ ನಂತರ ಕಸಾಯಿಖಾನೆ ಬಹುತೇಕ ಸ್ತಬ್ಧವಾಗಿ ಉಳಿದುಕೊಂಡಿತ್ತು. ಇದೀಗ ಕಸಾಯಿಖಾನೆ ಪುನರಾರಂಭ ಮಾಡುವ ಕುರಿತು ನಡೆದಿರುವಂತಹ ಚರ್ಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಅಂಗಳಕ್ಕೂ ಕೂಡ ತಲುಪಿದೆ. ಸಿಪಿಎಂ, ಡಿವೈಎಫ್ಎಂ ಸೇರಿದಂತೆ ಎಡಪಂಥೀಯ ಸಂಘಟನೆಗಳು ಕಸಾಯಿಖಾನೆ ತೆರೆಯುವಂತೆ ಆಗ್ರಹಿಸಿವೆ. ಇಲ್ಲಿ ಕೇವಲ ದನಗಳನ್ನ ಕಡಿಯುವಂತದ್ದಲ್ಲ, ವಧೆ ಮಾಡುವಂತದ್ದಲ್ಲ. ಇಲ್ಲಿ ಕುರಿ, ಆಡು, ಕೋನಗಳನ್ನು ಕೂಡ ವಧೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಏಕೈಕ ವದಾಗ್ರಹ. ಇವತ್ತು ನಾವು ಆಡು ಕುರಿ ತಿಂತಾ ಇದ್ದೇವೆ. ಅದು ಎಲ್ಲಿ ಅದನ್ನ ವಧೆ ಮಾಡ್ತಾ ಇದ್ದಾರೆ, ಯಾರು ಪರೀಕ್ಷೆ ಮಾಡ್ತಾ ಇದ್ದಾರೆ, ಯಾರು ಅದರ ಆರೋಗ್ಯದ ಗುಣಮಟ್ಟವನ್ನ ಪರಿಶೀಲನೆ ಮಾಡಿದ್ದಾರೆ, ಯಾವುದೂ ಗೊತ್ತಿಲ್ಲ. ನಾವು ತಿಂತಾ ಇದ್ದೀವಿ. ಕುದ್ರೋಳಿ ಕಸಾಯಿಖಾನೆಯಲ್ಲಿ ಪಶುವೈದ್ಯರ ಸೌಲಭ್ಯ ಸೇರಿ ಎಲ್ಲಾ ತಾಂತ್ರಿಕ ವ್ಯವಸ್ಥೆಗಳಿರುವುದರಿಂದ ಸಕ್ರಮ ಮಾರ್ಗದಲ್ಲಿ ಮಾಂಸ ಸರಬರಾಜು ಸಾಧ್ಯ ಎಂಬುದು ಮಾಂಸ ವ್ಯಾಪಾರಿಗಳ ವಾದ. ಕಸಾಯಿಖಾನೆ ತೆರೆದರೆ ಸಂಘರ್ಷಕ್ಕೆ ಕಾರಣವಾಗಬಹುದು ಅಂತ ಹಿಂದೂ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಸಂಖ್ಯಾತರು ಹೋಗಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ ತಕ್ಷಣ ಇವತ್ತು ಸಿದ್ದರಾಮಯ್ಯ ಅವರು ಆ ಕಸಾಯಿಖಾನೆಯನ್ನ ಪ್ರಾರಂಭ ಮಾಡಿ ಅಂತ ಹೇಳುವಂತ ರೀತಿಯ ವಾತಾವರಣ ಆಗ್ತದೆ. ಹಿಂದೂಗಳ ಧಾರ್ಮಿಕ ಭಾವನೆಗಳ ಸದ್ಯಗೆ ಎಲ್ಲೂ ಬೆಲೆ ಇಲ್ಲ. ಆದರೆ ಕಸಾಯಿಖಾನೆಯನ್ನ ಅಲ್ಪಸಂಖ್ಯಾತರು ಹೇಳಿದ್ರು,
ಮುಸಲ್ಮಾನರು ಹೇಳಿದ್ರು ಅಂತ ಹೇಳೋ ಕಾರಣ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಪೊಲ್ಯೂಷನ್ ಬೋರ್ಡ್ನಿಂದ ಎಲ್ಲ ನಿಯಮಗಳು ಸಂಪೂರ್ಣವಾಗಿ ಸರಿ ಮಾಡಿದ್ದಾರಾ? ಮಂಗಳೂರಿನಲ್ಲಿ ಕಸಾಯಿಖಾನೆ ಪುನರಾರಂಭ ಪ್ರಶ್ನೆ ಈಗ ರಾಜಕೀಯ ಚರ್ಚೆಯಾಗಿ ಮಾರ್ಪಟ್ಟಿದ್ದು ಸರ್ಕಾರ ತೆಗೆದುಕೊಳ್ಳುವ ಅಂತಿಮ ನಿರ್ಧಾರದತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸರ್ಕಾರಿ ಕಸಾಯಿಖಾನೆ. ಬಂದ್ ಆಗಿ 4 ವರ್ಷ ಕಳೆದಿದೆ. ಆದ್ರೀಗ ಮತ್ತೆ ಓಪನ್ ಆಗಬೇಕು ಎನ್ನುವ ಕೂಗು ಎಡಪಂಥೀಯ ಸಂಘಟನೆಯದ್ದು. ಆದರೆ ಯಾವುದೇ ಕಾರಣಕ್ಕೂ ಮತ್ತೆ ಕಾರ್ಯಾರಂಭಕ್ಕೆ ಬಿಡೆವು ಅನ್ನೋದು ಹಿಂದೂ ಸಂಘಟನೆ ಆಕ್ರೋಶ. ಏನಿದು ಕಸಾಯಿಖಾನೆ ವಿವಾದ? ಈ ಸ್ಟೋರಿ ನೋಡಿ. ಕರಾವಳಿಯಲ್ಲಿ ಜೋರಾಯಿತು ಕಸಾಯಿಖಾನೆ ಕದನ. ಎಡಪಂಥೀಯರು, ಹಿಂದುತ್ವ ನಾಯಕರ ಚಿದ್ದಾಜಿದ್ದಿ. ಮಂಗಳೂರಿನ ಕುದ್ರೋಳಿಯಲ್ಲಿರುವಂತಹ ಕಸಾಯಿಖಾನೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕೃತ ವದಾಗ್ರಹ. ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸರ್ಕಾರಿ ಕಸಾಯಿಖಾನೆ. 4 ವರ್ಷಗಳ ಹಿಂದೆ ಪರಿಸರ ಮಾಲಿನ್ಯದ ಕಾರಣಕ್ಕೆ ಈ ವದಾಗ್ರಹವನ್ನ ಮುಚ್ಚಲಾಗಿತ್ತು. ಆದರೆ ಈಗ ಈ ಕಸಾಯಿಖಾನೆಯನ್ನ ಮತ್ತೆ ಆರಂಭಿಸಬೇಕು ಎಂಬ ಆಗ್ರಹ ಮುನ್ನೆಲೆಗೆ ಬಂದಿದ್ದು ಪರ ವಿರೋಧ ಚರ್ಚೆ ಹುಟ್ಟುಹಾಕಿದೆ. 4 ವರ್ಷಗಳ ಹಿಂದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳನ್ನು ಪಾಲಿಸದ ಕಾರಣ ಮಂಗಳೂರು ಮಹಾನಗರ ಪಾಲಿಕೆ ಕಸಾಯಿಖಾನೆಗಳಿಗೆ ಬೀಗ ಹಾಕಿತ್ತು. ಬಳಿಕ ಜಾನುವಾರು ಪ್ರತಿಬಂಧಕ ಕಾಯ್ದೆ ಜಾರಿಯಾದ ನಂತರ ಕಸಾಯಿಖಾನೆ ಬಹುತೇಕ ಸ್ತಬ್ಧವಾಗಿ ಉಳಿದುಕೊಂಡಿತ್ತು. ಇದೀಗ ಕಸಾಯಿಖಾನೆ ಪುನರಾರಂಭ ಮಾಡುವ ಕುರಿತು ನಡೆದಿರುವಂತಹ ಚರ್ಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರ ಅಂಗಳಕ್ಕೂ ಕೂಡ ತಲುಪಿದೆ. ಸಿಪಿಎಂ, ಡಿವೈಎಫ್ಎಂ ಸೇರಿದಂತೆ ಎಡಪಂಥೀಯ ಸಂಘಟನೆಗಳು ಕಸಾಯಿಖಾನೆ ತೆರೆಯುವಂತೆ ಆಗ್ರಹಿಸಿವೆ. ಇಲ್ಲಿ ಕೇವಲ ದನಗಳನ್ನ ಕಡಿಯುವಂತದ್ದಲ್ಲ, ವಧೆ ಮಾಡುವಂತದ್ದಲ್ಲ. ಇಲ್ಲಿ ಕುರಿ, ಆಡು, ಕೋನಾಕಗಳನ್ನು ಕೂಡ ವಧೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಏಕೈಕ ವಧಾಗ್ರಹ. ಇವತ್ತು ನಾವು ಆಡು ಕುರಿ ತಿಂತಾ ಇದ್ದೇವೆ. ಅದು ಎಲ್ಲಿ ಅದನ್ನ ವಧೆ ಮಾಡ್ತಾ ಇದ್ದಾರೆ, ಯಾರು ಪರೀಕ್ಷೆ ಮಾಡ್ತಾ ಇದ್ದಾರೆ, ಯಾರು ಅದರ ಆರೋಗ್ಯದ ಗುಣಮಟ್ಟವನ್ನ ಪರಿಶೀಲನೆ ಮಾಡಿದ್ದಾರೆ, ಯಾವುದೂ ಗೊತ್ತಿಲ್ಲ. ನಾವು ತಿಂತಾ ಇದ್ದೇವೆ. ಕುದ್ರೋಳಿ ಕಸಾಯಿಖಾನೆಯಲ್ಲಿ ಪಶುವೈದ್ಯರ ಸೌಲಭ್ಯ ಸೇರಿ ಎಲ್ಲಾ ತಾಂತ್ರಿಕ ವ್ಯವಸ್ಥೆಗಳಿರುವುದರಿಂದ ಸಕ್ರಮ ಮಾರ್ಗದಲ್ಲಿ ಮಾಂಸ ಸರಬರಾಜು ಸಾಧ್ಯ ಎಂಬುದು ಮಾಂಸ ವ್ಯಾಪಾರಿಗಳ ವಾದ. ಕಸಾಯಿಖಾನೆ ತೆರೆದರೆ ಸಂಘರ್ಷಕ್ಕೆ ಕಾರಣವಾಗಬಹುದು ಅಂತ ಹಿಂದೂ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಅಲ್ಪಸಂಖ್ಯಾತರು ಹೋಗಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ ತಕ್ಷಣ ಇವತ್ತು ಸಿದ್ದರಾಮಯ್ಯ ಅವರು ಆ ಕಸಾಯಿಖಾನೆಯನ್ನ ಪ್ರಾರಂಭ ಮಾಡಿ ಅಂತ ಹೇಳುವಂತ ರೀತಿಯ ವಾತಾವರಣ ಆಗ್ತದೆ. ಹಿಂದೂಗಳ ಧಾರ್ಮಿಕ ಭಾವನೆಗಳ ಸದ್ಯಗೆ ಎಲ್ಲೂ ಬೆಲೆ ಇಲ್ಲ. ಆದರೆ ಕಸಾಯಿಖಾನೆಯನ್ನ ಅಲ್ಪಸಂಖ್ಯಾತರು ಹೇಳಿದ್ರು, ಮುಸಲ್ಮಾನರು ಹೇಳಿದ್ರು ಅಂತ ಹೇಳೋ ಕಾರಣ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಪೊಲ್ಯೂಷನ್ ಬೋರ್ಡ್ನಿಂದ ಎಲ್ಲ ನಿಯಮಗಳು ಸಂಪೂರ್ಣವಾಗಿ ಸರಿ ಮಾಡಿದ್ದಾರಾ? ಮಂಗಳೂರಿನಲ್ಲಿ ಕಸಾಯಿಖಾನೆ ಪುನರಾರಂಭ ಪ್ರಶ್ನೆ ಈಗ ರಾಜಕೀಯ ಚರ್ಚೆಯಾಗಿ ಮಾರ್ಪಟ್ಟಿದ್ದು ಸರ್ಕಾರ ತೆಗೆದುಕೊಳ್ಳುವ ಅಂತಿಮ ನಿರ್ಧಾರದತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.